ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಪೇಕ್ಷಾ ವ್ಲಾಗ್. ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತಾರೆ. ಈ ದಿನದಂದು ದುರ್ಗಾ ಮಾತೆಯ 9ನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ಈ ಮೂಲಕ ನವರಾತ್ರಿ ಕೊನೆಗೊಳ್ಳುತ್ತದೆ. ನವದುರ್ಗೆಯರಲ್ಲಿ ತಾಯಿ ಸಿದ್ಧಿದಾತ್ರಿ ಕೊನೆಯವಳು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಿದ್ಧಿದಾತ್ರಿ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ. ಜೊತೆಗೆ ಖ್ಯಾತಿ, ಶಕ್ತಿ ಹಾಗೂ ಸಂಪತ್ತನ್ನು ಸಹ ನೀಡುತ್ತಾಳೆ. ಧರ್ಮ ಗ್ರಂಥಗಳಲ್ಲಿ ಸಿದ್ಧಿದಾತ್ರಿಯನ್ನು ಯಶಸ್ಸು ಮತ್ತು ಮೋಕ್ಷದ ದೇವತೆ ಎಂದು ಪರಿಗಣಿಸಲಾಗಿದೆ. ತಾಯಿ ಸಿದ್ಧಿದಾತ್ರಿಯಲ್ಲಿ ಅನಿಮ, ಮಹಿಮ, ಸಾಧನೆ, ಪ್ರಕಾಮ್ಯ, ಗರಿಮ, ಲಗಿಮ, ಇಷಿತ್ವ ಮತ್ತು ವಶಿತ್ವ ಎಂಬ 8 ಸಿದ್ಧಿಗಳಿವೆ. ತಾಯಿ ಸಿದ್ಧಿದಾತ್ರಿಯು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯಂತೆ ಕಮಲದ ಮೇಲೆ ಕುಳಿತಿದ್ದಾಳೆ. ದೇವಿ ಪುರಾಣದ ಪ್ರಕಾರ ಭಗವಾನ್ ಶಂಕರನು ತನ್ನ ಕೃಪೆಯಿಂದ ಮಾತ್ರ ಈ ಸಿದ್ಧಿಗಳನ್ನು ಪಡೆದನು. ಆತನ ಅನುಗ್ರಹದಿಂದ ಶಿವನ ದೇಹದ ಅರ್ಧದಷ್ಟು ದೇವಿಯದ್ದಾಗಿತ್ತು. ಈ ಕಾರಣಕ್ಕಾಗಿ ಅವರು ಅರ್ಧನಾರೀಶ್ವರ ಎಂದು ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಸಿದ್ಧಿದಾತ್ರಿ ಮಾತೆ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ಇದೆ. ಸಿದ್ಧಿದಾತ್ರಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಪರಿಪೂರ್ಣತೆ ನೀಡಿದವಳು ಎಂದು ಹೇಳಲಾಗುತ್ತದೆ. ಸಿದ್ಧಿದಾತ್ರಿಯು ಎಲ್ಲ ಶಕ್ತಿ, ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ. ಈ ದಿನ ದುರ್ಗಾ ಮಾತೆಗೆ ಗುಲಾಬಿ ಬಣ್ಣದ, ಪಿಂಕ್ ಬಣ್ಣದ ಸೀರೆ ಅಥವಾ ರವಿಕೆ ಕಣ ಅರ್ಪಿಸಿ ನಮಸ್ಕಾರ ಮಾಡಿ. ದುರ್ಗಾ ಮಾತೆಗೆ ಈ ದಿನ ಕೆಂಪು, ಬಿಳಿ, ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜೆ ಮಾಡಿ ಹಾಗೂ ಅಲಂಕಾರ ಮಾಡಿ ಎಳ್ಳಿನಿಂದ ಮಾಡಿದ ನೈವೇದ್ಯಗಳು, ಎಳ್ಳುಂಡೆ, ಹಲ್ವಾ ಹಾಗೂ ಪಾಯಸವನ್ನು ಅರ್ಪಿಸಿ ಪೂಜೆ ಪ್ರಾಪ್ತಿಯಾಗುತ್ತದೆ. ತಾಯಿ ಚಾಮುಂಡೇಶ್ವರಿಯ 9 ಅವತಾರದ ದುರ್ಗೆಯರ ಪೂಜೆಯು ಇವತ್ತಿಗೆ ಮುಕ್ತಾಯವಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.